ಹಾಯ್ ಎಲ್ಲೋ ಟುಡೇ ಸ್ಪೆಷಲ್ ಸಿಂಪಲಾಗಿ ಒಂದು ಬೀಟ್ರೂಟ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರುವುದು ಬರೀ ಬೀಟ್ರೂಟು ಆದರೂ ಹಾಕ್ಕೊಬೋದು. ಬೀಟ್ರೂಟು, ಕ್ಯಾರೆಟು ಎರಡು ತುರ್ಕೊಂಡಿದ್ದೀನಿ. ಕಡಲೆಬೇಳೆ, ಟೊಮೆಟೊ ಚಿಕ್ಕದಾಗಿ ಹಚ್ಚಿದ 2 ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ, ಸ್ವಲ್ಪ ಅರಿಶಿನ, ಕರಿಲು ಎಣ್ಣೆ. ಮೊದಲಿಗೆ ಒಲೆ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಕಾದ ನಂತರ ಕಡಲೆಬೇಳೆ, ಆ ಪಲ್ಯ ಜೊತೆ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಹಾಕೋದ್ರಿಂದ. ಅದನ್ನು ಬ್ರೌನ್ ಕಲರ್ ಆಗಿ ಫ್ರೈ ಮಾಡಿ, ನಂತರ ಚಿಕ್ಕದಾಗಿ ಹಚ್ಚಿದ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿದ ನಂತರ 2 ಮೀಡಿಯಮ್ ಸೈಜಿನ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಅದು ಕಂದು ಬಣ್ಣ ಬರೋವರೆಗೂ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ, ನಿಧಾನ ಉರಿಯಲ್ಲಿ ಸ್ವಲ್ಪ ಅರಿಶಿಣದ ಪುಡಿ ಬೆರೆಸಿ ಮಿಕ್ಸ್ ಮಾಡಿ, ನಂತರ ಚಿಕ್ಕದಾಗಿ ಹಚ್ಚಿದ ಟೊಮೆಟೊವನ್ನು ಹಾಕಿ ಅದನ್ನು ಕಲಸಿ, ಅದನ್ನು ನೀಟಾಗಿ ಬೇಯಲು, ಅದು ಸಾಫ್ಟ್ ಆಗಲು ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿ ಎಲ್ಲ ಸಾಫ್ಟಾಗಿ ಬೇಯಲು ಬಿಡಿ. ತುಂಬಾ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ. ಇದು ಒಂದು ರೀತಿ ಮಾಡ್ಕೊಬೋದು. ಮತ್ತು ತುರಿದ 2 ಬೀಟ್ರೂಟ್, 2 ಕ್ಯಾರೆಟು. ಬೀಟ್ರೂಟ್ ಸಹ ಯೂಸ್ ಮಾಡ್ಬೋದು ಇದೇ ಥರ ಪಲ್ಯಕ್ಕೆ, ಮತ್ತು ಕ್ಯಾರೆಟ್ ಸಹ ಯೂಸ್ ಮಾಡ್ಬೋದು. ನೀಟಾಗಿ ಹಾಕಿ ಮಿಕ್ಸ್ ಮಾಡಿ, ಎಲ್ಲ ಜೊತೆ ಪಲ್ಯ ನೀಟಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಲು ಬಿಡಿ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿ ಬೇಯಲು ಬಿಡಿ. ನಂತರ ಕ್ಯಾಪ್ಸಿಕಮ್ ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ, ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು 5 ನಿಮಿಷಗಳ ಕಾಲ ಬೇಯಲು ಬಿಟ್ಟು, ನಂತರ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡಿ. ಸಿಂಪಲ್ಲಾಗಿದೆ, ಬಟ್ ತುಂಬ ಚೆನ್ನಾಗೂ ಇರುತ್ತೆ. ನೋಡಿ, 5 ನಿಮಿಷಗಳ ಕಾಲ ಬೇಯಲು ಬಿಟ್ಟಿದ್ದೀನಿ. ಆಗ ರೆಡಿ ಆಗುವುದು ಬೀಟ್ರೂಟ್ ಪಲ್ಯ. ಕೊನೆಯಲ್ಲಿ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಂತರ ಪಲ್ಯ ಮತ್ತು ಬೀಟ್ರೂಟ್ ಪಲ್ಯ, ಅದ್ರ ಜೊತೆ ಪೊಮಿಗ್ರಾನೇಟ್ ಜ್ಯೂಸು. ತುಂಬಾ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.